ಹೆಲೋ ಫ್ರೆಂಡ್ಸ್, ಶಫಿ ಟಿಪ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ತಮ್ಮೆಲ್ಲರಿಗೆ ಸ್ವಾಗತ. ಹಾಗೆಯೇ ನನಗೆ ಹೊಸ ವಿಡಿಯೋಗಳನ್ನು ಮಾಡಲು ಉತ್ಸಾಹ ಮತ್ತು ಸ್ಫೂರ್ತಿಯನ್ನು ನೀಡುವಂತಹ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೆ ಅನಂತ ಧನ್ಯವಾದಗಳು. ಮಿತ್ರರೇ, ಇವತ್ತಿನ ವಿಡಿಯೋದಲ್ಲಿ ಮಾತೃಭೂಮಿ ಕವಿತೆಯನ್ನು ಕನ್ನಡದಲ್ಲಿ ಕಲಿಯೋಣ. ಈ ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಎಂಬ ಗಂಟೆಯನ್ನು ಒತ್ತಿ ನನ್ನ ಎಲ್ಲ ಹೊಸ ವಿಡಿಯೋಗಳನ್ನು ಪಡೆದುಕೊಳ್ಳಿ. ಬನ್ನಿ ವಿಡಿಯೋ ಪ್ರಾರಂಭಿಸೋಣ. ಬನ್ನಿ ವಿದ್ಯಾರ್ಥಿಗಳೇ, ಇವತ್ತು ಮಾತೃಭೂಮಿ ಕವಿತೆಯ ಆಶಯವನ್ನು ಮೊದಲು ನಾವು ತಿಳ್ಕೊಳ್ಳೋಣ. ಕವಿ ಭಗವತಿ ಚರಣ್ ವರ್ಮಾ. ಪ್ರತಿಯೊಬ್ಬ ಕವಿ ಪ್ರತಿಯೊಂದು ಕವಿತೆಯನ್ನು ಬರೆದಾಗ ಆ ಒಂದು ಕವಿತೆಗೆ ತನ್ನದೇ ಆದ ಆಶಯ, ಉದ್ದೇಶ, ಗುರಿ ಇದ್ದೇ ಇರುತ್ತೆ. ಹಾಗೆಯೇ ಇವತ್ತಿನ ಈ ಕವಿತೆ ಮಾತೃಭೂಮಿ ಕವಿತೆಯ ಆಶಯ ಏನಂತಂದರೆ, कविता के द्वारा कवि मातृभूमि की विशेषता का परिचय देते हुए छात्रों के मन में देश प्रेम का भाव जगाना चाहते हैं. ಕವಿ ಭಗವತಿ ಚರಣ್ ವರ್ಮಾ ಅವರು ಕವಿತೆಯ ಮೂಲಕ ಮಾತೃಭೂಮಿಯ ವಿಶೇಷತೆಯನ್ನು ಹೇಳುತ್ತಾ ಅಥವಾ ಭಾರತ ಮಾತೆಯ ವಿಶೇಷತೆಯನ್ನು ಪರಿಚಯ ಮಾಡಿಸುತ್ತಾ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ದೇಶ ಪ್ರೇಮದ ಮನೋಭಾವನೆಯನ್ನು ಜಾಗರೂಕಗೊಳಿಸುವ ಅಥವಾ ದೇಶ ಪ್ರೇಮದ ಭಾವವನ್ನು ಮೂಡಿಸುವ ಪ್ರಯತ್ನವನ್ನು ಈ ಕವಿತೆಯಲ್ಲಿ ಭಗವತಿ ಚರಣ್ ವರ್ಮಾ ಅವರು ಮಾಡ್ತಿದ್ದಾರೆ. ಹಾಗೆಯೇ मातृभूमि को प्रणाम करते हुए उसमें विद्यमान अपार वन संपदा, खनिज संपत्ति का वर्णन करते हुए भारत की महान विभूतियों का स्मरण किया है. ಕವಿತೆಯಲ್ಲಿ ಕವಿ ಮಾತೃಭೂಮಿ ಅಥವಾ ಭಾರತ ಮಾತೆಗೆ ನಮನಗಳನ್ನು ಸಲ್ಲಿಸುತ್ತಾ ಭಾರತದಲ್ಲಿ ಇರುವಂತಹ ಅಥವಾ ಭಾರತ ಭೂಮಿಯಲ್ಲಿ ವಿದ್ಯಮಾನ ಅಂತಂದರೆ ಇರುವಂತಹ ಅಪಾರವಾದ ವನ ಸಂಪತ್ತು, ಅರಣ್ಯ ಸಂಪತ್ತು, ಖನಿಜ ಸಂಪತ್ತು ಇವುಗಳ ವರ್ಣನೆಯನ್ನು ಮಾಡುತ್ತಾ ಭಾರತದಲ್ಲಿ ಹುಟ್ಟಿ ಮಹಾನ್ ಸಾಧನೆಯನ್ನು ಮಾಡಿರ್ತಕ್ಕಂತಹ ಮಹಾನ್ ಪುರುಷರು, ಮಹಾನ್ ವಿಭೂತಿ ಅಂತಂದರೆ ಇಲ್ಲಿ ಮಹಾನ್ ಪುರುಷರ ಸ್ಮರಣೆಯನ್ನು ಈ ಕವಿತೆಯಲ್ಲಿ ಭಗವತಿ ಚರಣ್ ವರ್ಮಾ ಅವರು ಮಾಡ್ತಾ ಇದ್ದಾರೆ. ಬನ್ನಿ ಭಗವತಿ ಚರಣ್ ವರ್ಮಾ ಅವರ ಸಂಕ್ಷಿಪ್ತ ಪರಿಚಯವನ್ನು ನಾವಿಲ್ಲಿ ನೋಡೋಣ. ಕವಿ ಪರಿಚಯ. ಭಗವತಿ ಚರಣ್ ವರ್ಮಾ जन्म 30 अगस्त 1903 को उन्नाव जिले उत्तर प्रदेश के शेफीपुर गांव में हुआ. ಭಗವತಿ ಚರಣ್ ವರ್ಮಾ ಅವರ ಜನ್ಮ 30 ಆಗಸ್ಟ್ 1903ರಲ್ಲಿ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂತಹ ಉನ್ನಾವ್ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಒಂದು ಚಿಕ್ಕದಾದ ಊರು ಶಫೀಪುರ್ ಅಂತಕ್ಕಂತಹ ಊರಿನಲ್ಲಿ ಅವರ ಜನ್ಮ ಆಯಿತು. ಪತ್ರಿಕಾಯ್ ವಿಚಾರ್ ಔರ್ ನವಜೀವನ್, ವಿಚಾರ್ ಮತ್ತು ನವಜೀವನ್ ಅಂತಕ್ಕಂಥ ಪತ್ರಿಕೆಗಳ ಸಂಪಾದನೆಯನ್ನು ಭಗವತಿ ಚರಣ್ ವರ್ಮಾ ಅವರು ಮಾಡಿದ್ದಾರೆ. ರಚನಾಯ್ ಅವರ ಮುಖ್ಯ ಕೃತಿಗಳು. ಭಗವತಿ ಚರಣ್ ವರ್ಮಾ ಅವರು ಸಾಹಿತ್ಯದ ಎಲ್ಲ ಪ್ರಕಾರದಲ್ಲಿ ತನ್ನ ಕೈ ಚಳಕವನ್ನು ತೋರಿಸಿದ್ದಾರೆ. ಉಪನ್ಯಾಸಗಳನ್ನು, ಕವಿತೆಯನ್ನು, ನಾಟಕವನ್ನು ಎಲ್ಲ ರೀತಿಯ ವಿಧಗಳಲ್ಲಿ ತನ್ನ ರಚನೆಗಳನ್ನು ಇವರು ಮಾಡಿದ್ದಾರೆ. ಮೊದಲನೇದಾಗಿ ಉಪನ್ಯಾಸ. ಅಪನೆ ಖಿಲೋನೆ, ಪಥನ್, ತೀನ್ ಶರ್ಷ್, ಟೇಢೆ ಮೇಢೆ ರಾಸ್ತೆ, ಯುವರಾಜ ಚೂಂಡ ಅಂತಕ್ಕಂಥ ಉಪನ್ಯಾಸಗಳನ್ನು ಭಗವತಿ ಚರಣ್ ವರ್ಮಾ ಅವರು ಬರೆದಿದ್ದಾರೆ. ಕಥೆಗಳನ್ನು ಕೂಡ ಇವರು ಬರೆದಿದ್ದಾರೆ. ಮೇರಿ ಕಹಾನಿಯ, ಮೋರ್ಚಾಬಂದಿ ತಥಾ ಸಂಪೂರ್ಣ ಕಹಾನಿ ಅಂತಕ್ಕಂಥ ಕವಿತೆಗಳು, ಮೇರಿ ಕವಿತಾಯೆ, ಸವಿನಯ್ ಔರ್ ಏಕ್ ನಾರಾಜ್ ಕವಿತಾ ಅಂತಕ್ಕಂಥ ಕವಿತೆಗಳು, ನಾಟಕಗಳು, ಮೇರೆ ನಾಟಕ್, ವಸಿಯತ್ ಅಂತಕ್ಕಂಥ ನಾಟಕಗಳನ್ನು ಕೂಡ ಇವರು ಬರೆದಿದ್ದಾರೆ. ಕೊನೆಯದಾಗಿ ಭಗವತಿ ಚರಣ್ ವರ್ಮಾ ಅವರ ದೇಹಾಂತ ಅಥವಾ ಮೃತ್ಯು 5 ಅಕ್ಟೋಬರ್ 1981ರಲ್ಲಿ ಇವರ ಮರಣ ಅಥವಾ ದೇಹಾಂತ ಆಯಿತು. ಕವಿತೆಯ ವಾಚನ ಮಾಡೋಣ. ಮಾತೃಭೂ ಶತ ಶತ ಬಾರ ಪ್ರಣಾಮ್, अमरों की जननी तुमको शत शत बार प्रणाम, मातृभू शत शत बार प्रणाम.
ತೇರೆ ಉರ್ಮೆ ಶಾಹಿತ ಗಾಂಧಿ ಬುದ್ಧ ಅವರ ರಾಮ್ ಮಾತೃಭೂ ಶತ ಶತ ಬಾರ ಪ್ರಣಾಮ್. ಕವಿತೆಯಲ್ಲಿ ಕವಿ ಮಾತೃಭೂಮಿಗೆ, ಭಾರತ ಮಾತೆಗೆ ಶತ ಬಾರಿ ಅಂತಂದರೆ ನೂರು ಅಥವಾ ನೂರಾರು ಸಾರಿ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ ಕವಿ ಭಗವತಿ ಚರಣ್ ವರ್ಮಾ ಅವರು. ಈ ನೂರಾರು ಸಾರಿ ಪ್ರಣಾಮವನ್ನು ಕವಿ ಏಕೆ ಸಲ್ಲಿಸ್ತಾ ಇದ್ದಾರೆ ಅಂತಂತಂದರೆ ಹಲವಾರು ಕಾರಣಗಳು. ಏನದು? ಕವಿ ಹೇಳ್ತಾರೆ ಇಲ್ಲಿ 2ನೇ ಸಾಲಿನಲ್ಲಿ, ಅಮರೋಂಕಿ ಜನನಿ ತುಮಕೋ ಶತ ಬಾರ ಪ್ರಣಾಮ್ ಅಂಥೇಳಿ. ಅಮರೋಂಕಿ ಜನನಿ, ಅಮರ ವ್ಯಕ್ತಿಗಳ ಜನನಿ. ಜನನಿ ಅಂತಂದ್ರೆ ಜನ್ಮ ನೀಡುವವಳು, ತಾಯಿ. ಅಮರ ವ್ಯಕ್ತಿಗಳ ತಾಯಿ ನೀನಾಗಿದೆಯಾ. ಈ ಭಾರತ ಭೂಮಿ ಮೇಲೆ ಅಮರ ವ್ಯಕ್ತಿಗಳನ್ನ ನೀನೇನು ಮಾಡಿದೀಯಾ? ಜನ್ಮವನ್ನು ನೀಡಿದೀಯಾ. ಹಾಗಾಗಿ ನಿನಗೆ ತಾಯಿ ಶತ ಬಾರ ಪ್ರಣಾಮ ಅಂಥೇಳಿ ಅಂತಾರೆ. ಶತ ಸಾರಿ, ನೂರಾರು ಸಾರಿ ನನಗೆ ಪ್ರಣಾಮ ಅಂಥೇಳಿ ಇಲ್ಲಿ ಕವಿ ಭಾರತ ಭೂಮಿಗೆ, ಭಾರತ ಮಾತೆಗೆ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದಾರೆ. ಮಾತೃಭೂ ಶತ ಬಾರ ಪ್ರಣಾಮ್. ತೇರೆ ಉರ್ಮೆ ಶಾಹಿತ ಗಾಂಧಿ ಬುದ್ಧ ಅವರ ರಾಮ್ ಮಾತೃಭೂ ಶತ ಬಾರ ಪ್ರಣಾಮ್. ಭಾರತ ಮಾತೆಯ ಮಡಿಲಲ್ಲಿ ಹುಟ್ಟಿರ್ತಕ್ಕಂತಹ ಅಮರ ವ್ಯಕ್ತಿಗಳು, ಅಮರೋಂಕಿ ಜನನಿ ಅಂತ ಹೇಳಿದಾರಲ್ಲ, ಆ ಅಮರ ವ್ಯಕ್ತಿಗಳು ಯಾರಪ್ಪ ಅಂತಂತಂದರೆ, ಅಮರ ವ್ಯಕ್ತಿಗಳು ಯಾರು? ಈ ಭೂಮಿ ಮೇಲೆ ಹುಟ್ಟಿ ಒಳ್ಳೆಯ ಸಾಮಾಜಿಕ ಜಗತ್ ಕಲ್ಯಾಣ ಕಾರ್ಯವನ್ನು ಮಾಡಿ ತನ್ನ ಹೆಸರನ್ನು ಜಗತ್ತಿಗೆ, ವಿಶ್ವಕ್ಕೆ ತಿಳಿಸಿಕೊಟ್ಟಿರ್ತಕ್ಕಂತಹ ಮಹಾನ್ ವ್ಯಕ್ತಿಗಳು. ಇವತ್ತು ಈ ಒಂದು ಭೂಮಿಯ ಮೇಲೆ ಅವರು ಇವತ್ತು ಇಲ್ಲ, ಆದರೆ ಅವರ ಹೆಸರು ಯಾವತ್ತೂ ಕೂಡ ಅಮರವಾಗಿದೆ. ಅಂತಹ ಮಹಾನ್ ವ್ಯಕ್ತಿಗಳು, ಅಂತಹ ಮಹಾನ್ ವ್ಯಕ್ತಿಗಳಿಗೆ ಭಾರತ ಮಾತೆ ಜನ್ಮವನ್ನು ನೀಡಿದ್ದಾಳೆ. ಅಂತಹ ಮಹಾನ್ ವ್ಯಕ್ತಿಗಳು ಯಾರಪ್ಪ ಅಂತಂದರೆ, ತೇರೆ ಉರ್ಮೆ ಶಾಹಿತ ಗಾಂಧಿ ಬುದ್ಧ ಅವರ ರಾಮ್. ಹೇ ಭಾರತ ಮಾತೆ, ಹೇ ಭಾರತ ತಾಯಿ, ತೇರೆ ಉರ್ಮೆ ಅಂದರೆ ನಿನ್ನ ಹೃದಯದಲ್ಲಿ, ಉರಂದ್ರೆ ಹೃದಯ, ನಿನ್ನ ಹೃದಯದಲ್ಲಿ ಮಹಾನ್ ವ್ಯಕ್ತಿಗಳು, ಮಹಾನ್ ವಿಭೂತಿಗಳು ಆಗಿರ್ತಕ್ಕಂತಹ ಗಾಂಧಿ, ಬುದ್ಧ ಮತ್ತು ರಾಮ ಏನು ಮಾಡಿದ್ದಾರೆ? ಮಲಗಿದ್ದಾರೆ. ಶಾಹಿತ್ ಅಂದ್ರೆ ಸೋಯಾ ಹುವ ಅಂತಂದರೆ ಮಲಗಿರುವ. ಗಾಂಧಿ, ಬುದ್ಧ, ರಾಮ ಇಂಥ ಮಹಾನ್ ವ್ಯಕ್ತಿಗಳಿಗೆ ಜನ್ಮ ನೀಡಿ ನೀನು ಈ ಭಾರತ ಭೂಮಿಯನ್ನು ಪವಿತ್ರಗೊಳಿಸಿದೆಯಾ. ಸಮಾಜಕ್ಕೆ ಒಳ್ಳೆಯ ಮಾರ್ಗವನ್ನು ತೋರಿಸುವಂತಹ ಗಾಂಧಿ, ಬುದ್ಧ, ರಾಮ ಅಂತಕ್ಕಂತಹ ಮಹಾನ್ ವ್ಯಕ್ತಿಗಳಿಗೆ ಜನ್ಮ ನೀಡಿ ಮಹಾನ್ ಸಾಧನೆಯನ್ನು ಅವರು ಮಾಡಿ ಇವತ್ತು ತೀರಿ ಹೋಗಿದ್ದಾರೆ ಮತ್ತು ನಿನ್ನ ಮಡಿಲಲ್ಲಿ ಮಲಗಿದ್ದಾರೆ. ಅಂತಹ ಮಹಾನ್ ವ್ಯಕ್ತಿಗಳಿಗೆ ಜನ್ಮ ನೀಡಿರ್ತಕ್ಕಂಥ ತಾಯಿ ನಿನಗೆ ಮಾತೃಭೂ ಶತ ಬಾರ ಪ್ರಣಾಮ್, ನೂರಾರು ಸಾರಿ ಪ್ರಣಾಮ ನಾನು ನಿನಗೆ ಮಾಡ್ತಾ ಇದ್ದೇನೆ ಅಂಥೇಳಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದಾರೆ. ಕವಿತೆಯ 2ನೇ ಪ್ಯಾರಾಗ್ರಾಫ್ದಲ್ಲಿ ಕವಿ ಈ ಒಂದು ಪ್ಯಾರಾಗ್ರಾಫ್ದಲ್ಲಿ ಏನು ಹೇಳ್ತಾ ಇದ್ದಾರೆ ಅಪ್ಪ ಅಂತಂತಂದರೆ, ಭಾರತ ಭೂಮಿಯ, ಭಾರತ ಮಾತೆಯ, ಭಾರತ ಭೂಮಿಯಲ್ಲಿ ಇರ್ತಕ್ಕಂತಹ ಪ್ರಾಕೃತಿಕ ಸೌಂದರ್ಯದ ವರ್ಣನೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಈ ಒಂದು ಪ್ಯಾರಾಗ್ರಾಫ್ ಮೇಲೆ 2 ಅಥವಾ 3 ಅಂಕದ ಪ್ರಶ್ನೆ ಕೂಡ ಬರಬಹುದು. ಭಾರತ ಮಾತಾಕ್ಕೆ ಪ್ರಕೃತಿ ಸೌಂದರ್ಯಕ ವರ್ಣನ್ ಕೀಜಿಯೇ ಅಂಥೇಳಿ. ಹಾಗಾಗಿ ಈ ಒಂದು ಪ್ಯಾರಾಗ್ರಾಫ್ ಏನಿದೆಯಲ್ಲ, ಈ ಪ್ಯಾರಾಗ್ರಾಫ್ದ ಸಾರಾಂಶವು ಅದರ ಉತ್ತರವಾಗಿರುತ್ತದೆ. 2ನೇ ಒಂದು ಪ್ಯಾರಾಗ್ರಾಫ್ದ ವಾಚನವನ್ನು ಮಾಡೋಣ. हरे भरे हैं खेत सुहाने, फल फूलों से युत वन उपवन, तेरे अंदर भरा हुआ है खनिजों का कितना व्यापक धन, मुक्त हस्त तू बांट रही है सुख संपत्ति धन धाम, मातृभू शत बार प्रणाम, मातृभू शत बार प्रणाम. 2ನೇ ಪ್ಯಾರಾಗ್ರಾಫ್ನಲ್ಲಿ ಭಗವತಿ ಚರಣ್ ವರ್ಮಾ ಅವರು ಪ್ರಾಕೃತಿಕ ಸೌಂದರ್ಯದ ವರ್ಣನೆಯನ್ನು ಮಾಡುತ್ತಾ ಭಾರತ ಭೂಮಿಯಲ್ಲಿ ಎಂತಹ ಪ್ರಾಕೃತಿಕ ಸೌಂದರ್ಯ ಇದೆ ಅಂತಂದರೆ, ಹರೇ ಭರೇ ಹೇ ಖೇತ್ ಸುಹಾನೆ. ಖೇತ್ ಅಂತಂದ್ರೆ ಹೊಲಗದ್ದೆಗಳು. ಭಾರತ ಭೂಮಿಯ ಮೇಲೆ ಹೊಲಗಳು, ಹೊಲಗದ್ದೆಗಳು ಹಚ್ಚ ಹಸಿರಿನಿಂದ ಕೂಡಿ ಸುಂದರವಾಗಿ ಕಂಗೊಳಿಸುತ್ತಿವೆ. ಹರೇ ಭರೇ ಹೇ ಖೇತ್ ಸುಹಾನೆ. ಸುಹಾನೆ ಅಂದ್ರೆ ಸುಂದರ. ಫಲ ಫೂಲೋನ್ಸೆ ಯುತ ವನ ಉಪವನ್. ವನಗಳು, ಉಪವನಗಳು, ಅರಣ್ಯಗಳು, ಕೈತೋಟಗಳು, ಹೂದೋಟಗಳು ಇವೆಲ್ಲವೂ ಫಲೋನ್ಸೆ ಫೂಲೋನ್ಸೆ ಫಲ ಫೂಲೋನ್ಸೆ ಹಣ್ಣುಗಳಿಂದ, ಹೂಗಳಿಂದ ಕೂಡಿಕೊಂಡಿವೆ. ಹೂ ಹಣ್ಣುಗಳಿಂದ ಇವೆಲ್ಲವೂ ಕೂಡಿಕೊಂಡಿವೆ. ಎಲ್ಲ ಹೊಲಗದ್ದೆಗಳು ಹಚ್ಚ ಹಸಿರಿನಿಂದ ಕೂಡಿ ಸುಂದರವಾಗಿ ಕಂಗೊಳಿಸುತ್ತಿವೆ. ಎಲ್ಲ ವನಗಳು, ಅರಣ್ಯಗಳು, ತೋಟಗಳು, ಕೈತೋಟಗಳು ಎಲ್ಲವೂ ಕೂಡ ಹೂ ಹಣ್ಣುಗಳಿಂದ ಯುತವಾಗಿವೆ. ಯುತ ಅಂತಂದರೆ ಕೂಡಿದ. ಹೂ ಹಣ್ಣುಗಳಿಂದ ಕೂಡಿವೆ. ಅಷ್ಟೇ ಅಲ್ಲ,
तेरे अंदर भरा हुआ है ಖನಿಜೋं का कितना व्यापक धन। ಹೇ ತಾಯಿ, ಹೇ ಭಾರತ ಮಾತೆ, ನಿನ್ನೊಳಗೆ, ತೇರೆ ಅಂದರ ಅಂದ್ರೆ ನಿನ್ನೊಳಗೆ, ನಿನ್ನೊಳಗೆ ಅಂದ್ರೆ ಭಾರತ ಮಾತೆ ಅಥವಾ ಭಾರತ ಭೂಮಿಯ ಒಳಗಡೆ ತುಂಬಿಕೊಂಡಿದೆ ಏನೇನು, ಖನಿಜೋं का कितना व्यापक धन, ಖನಿಜಗಳ ವ್ಯಾಪಕವಾದ, ಎಷ್ಟೋ ವ್ಯಾಪಕವಾದ, ಬೆಲೆ ಕಟ್ಟಲಾಗದಷ್ಟು ವ್ಯಾಪಕವಾದ ಧನ ನಿನ್ನ ಒಳಗಡೆ ತುಂಬಿಕೊಂಡಿದೆ. ಖನಿಜಗಳು ನಮಗೆ ಏನಾದರೂ ಬೇಕಾದಾಗ, ಬಂಗಾರ, ಬೆಳ್ಳಿ, ಆಭರಣಗಳು ಇವೆಲ್ಲ ಬೇಕಾದಾಗ ನಾವೇನು ಮಾಡ್ತೀವಿ, ಭೂಮಿಯನ್ನು ಅಗಿತೀವಿ. ಆ ಖನಿಜಗಳಿಂದ ನಾವೇನು ಮಾಡ್ಕೋತೀವಿ, ಎಲ್ಲ ಆಭರಣಗಳನ್ನು ಪಡೆದುಕೊಳ್ತೀವಿ. ಹಾಗಾಗಿ ನಿನ್ನೊಳಗೆ ವ್ಯಾಪಕವಾದ ಹಣ ಏನಾಗಿದೆ, ತುಂಬಿಕೊಂಡಿದೆ. ಅದನ್ನೆಲ್ಲ ತಾಯಿ ನೀನೇನು ಮಾಡ್ತಿದ್ಯಾ, ಮುಕ್ತ ಹಸ್ತೂ ಬಾಂಟ ರಹಿ ಹೈ ಸುಖ ಸಂಪತ್ತಿ ಧನದಾಮ್. ತಾಯಿ ನೀನು ಯಾವುದನ್ನೂ ಕೂಡ ಲೆಕ್ಕಿಸದೆ ಮುಕ್ತವಾದ ಕೈಯಿಂದ, ಮುಕ್ತವಾದ ಕೈಯಿಂದ ನೀನು ಈ ಎಲ್ಲವನ್ನ ಹಂಚ್ತಾ ಇದೆಯಾ ನಮ್ಮೆಲ್ಲರಲ್ಲಿ, ಎಲ್ಲ ಜನರಲ್ಲಿ ಸುಖವನ್ನ, ಸಂಪತ್ತಿಯನ್ನ, ಧನ, ಧಾಮ್ ಅಂತಂದ್ರೆ ಮನೆ, ಸುಖ ಸಂಪತ್ತಿ, ಧನ, ಧಾಮ್, ಎಲ್ಲ ವ್ಯಾಪಕವಾದ ಸಂಪತ್ತನ್ನು ನೀ ಏನು ಮಾಡ್ತಿದ್ಯಾ, ನಮ್ಮೆಲ್ಲರಿಗೂ ನೀನು ಹಂಚ್ತಾ ಇದೀಯಾ. ಹಾಗಾಗಿ ಮಾತೃಭೂ ನಿನಗೆ ನೂರಾರು ಸಾರಿ ನಾನು ಇಲ್ಲಿ ಪ್ರಣಾಮ ಮಾಡ್ತಾ ಇದ್ದೇನೆ, ನೂರಾರು ಸಾರಿ ನಾನು ನಿನಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ಅಂಥೇಳಿ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. 3ನೇ ಪ್ಯಾರಾಗ್ರಾಫ್ ಅನ್ನು ನಾವಿಲ್ಲಿ ನೋಡೋಣ. एक हाथ में न्याय पताका ज्ञान दीप दूसरे हाथ में जग का रूप बदल दे हे माँ कोटि कोटि हम आज साथ में गूंज उठे जय हिंद नाद से सकल नगर और ग्राम मातृभू शत शत बार प्रणाम मातृभू ಶತ ಶತ ಬಾರ ಪ್ರಣಾಮ್. ಈ 3ನೇ ಪ್ಯಾರಾಗ್ರಾಫ್ದಲ್ಲಿಯೂ ಕೂಡ 2 ಅಥವಾ 3 ಅಂಕದ ಒಂದು ಪ್ರಶ್ನೆ ಬರಬಹುದು ಪರೀಕ್ಷೆಯಲ್ಲಿ. ಪ್ರಶ್ನೆ ಏನಂತಂತಂದರೆ, ಭಾರತ ಮಾತಾ ಕೆ ಸ್ವರೂಪ ಕಾ ವರ್ಣನ್ ಕೀಜಿಯೇ, ಭಾರತ ಮಾತೆಯ ಸ್ವರೂಪದ ವರ್ಣನೆಯನ್ನು ಮಾಡಿ. ಈ ಒಂದು ಪ್ರಶ್ನೆಗೆ ಉತ್ತರ ಈ ಒಂದು ಪ್ಯಾರಾದ ಸಾರಾಂಶ ಆಗಿರುತ್ತದೆ. ನೋಡೋಣ ಇಲ್ಲಿ ಕವಿ ಏನನ್ನ ಹೇಳ್ತಾ ಇದ್ದಾರೆ ಅಂಥೇಳಿ. ಏಕ ಹಾತ ಮೇ ನ್ಯಾಯ ಪತಾಕ, ಭಾರತ ಮಾತೆಯ ಸ್ವರೂಪ ಹೀಗಿದೆ ಅಂತಂತಂದರೆ, ಏಕ ಹಾತ ಮೇ ನ್ಯಾಯ ಪತಾಕ, ಒಂದು ಕೈಯಲ್ಲಿ ನ್ಯಾಯದ ಪತಾಕ ಅಂದ್ರೆ ಧ್ವಜ, ನ್ಯಾಯದ ಪತಾಕೆಯನ್ನು, ನ್ಯಾಯದ ಧ್ವಜವನ್ನು ಹಿಡಿದು, ಜ್ಞಾನ ದೀಪ ದೂಸರೆ ಹಾತ ಮೇ, ಎರಡನೇ ಕೈಯಲ್ಲಿ ಅಥವಾ ಇನ್ನೊಂದು ಕೈಯಲ್ಲಿ ಜ್ಞಾನದ ದೀಪವನ್ನು ಹಿಡಿದುಕೊಂಡಿದ್ದಾಳೆ ಭಾರತ ಮಾತೆ. ಈ ನ್ಯಾಯ ಪತಾಕೆಯಿಂದ, ಜ್ಞಾನದ ದೀಪದಿಂದ, ಹೇ ಭಾರತ ಮಾತೆ, ಜಗ ಕಾ ರೂಪ ಬದಲ್ದೆ ಹೇ ಮಾ, ಕವಿ ಹೇಳ್ತಾ ಇದ್ದಾರೆ, ಜ್ಞಾನ ದೀಪದಿಂದ ಜಗತ್ತಿಗೆ ಜ್ಞಾನವನ್ನು ಒದಗಿಸು ತಾಯಿ, ನ್ಯಾಯ ಪತಾಕೆಯಿಂದ ನ್ಯಾಯವನ್ನು ಒದಗಿಸು ತಾಯಿ, ನ್ಯಾಯ ಪತಾಕೆ ಜ್ಞಾನ ದೀಪದಿಂದ ಈ ಜಗತ್ತಿನ ರೂಪವನ್ನು ಬದಲಾಯಿಸಿ ಬಿಡು ಹೇ ಭಾರತ ಮಾತೆ. ಜಗಕ ರೂಪ ಬದಲ್ದೆ, ಜಗ ಅಂತಾನೆ ಜಗತ್ತು, ಬದಲ್ದೆ ಅಂದ್ರೆ ಬದಲಾಯಿಸು, ಜಗತ್ತಿನ ರೂಪವನ್ನು ಬದಲಾಯಿಸಿ ಬಿಡು ಹೇ ತಾಯಿ. ಕೋಟಿ ಕೋಟಿ ಹಮ್ ಆಜ್ ಸಾತ್ ಮೇ ಗೂಂಜೆ ಉಟ್ಟೆ ಜಯ ಹಿಂದ್ ನಾದ ಸೆ, ಕೋಟಿ ಕೋಟಿ ಹಮ್ ಆಜ್ ಸಾತ್ ಮೇ, ಕವಿ ಹೇಳ್ತಾ ಇದ್ದಾರೆ, ಹೇ ತಾಯಿ, ಕೋಟಿ ಜನರು ನಾವು ಇವತ್ತು ನಿನ್ನೊಂದಿಗೆ ಇದ್ದೇವೆ, ನಿನ್ನೊಂದಿಗೆ ಇದ್ದುಕೊಂಡು ನಾವು ಎಲ್ಲರೂ ಸೇರಿ ಜಯ ಹಿಂದ್ ಅಂತಕ್ಕಂತಹ ನಾದವನ್ನ, ಘೋಷಣೆಯನ್ನು ಏನು ಮಾಡ್ತೀವಿ, ಪ್ರತಿಧ್ವನಿಸುವ ಹಾಗೆ. ಗೂಂಜೋಟೆ, ಗುಂಜನ ಅಂದರೆ ಪ್ರತಿಧ್ವನಿ ಆಗುವುದು. ಜಯ ಹಿಂದ್ ಅಂತಕ್ಕಂತಹ ನಾದವನ್ನು ನಾವೆಲ್ಲ ಕೋಟಿ ಜನರು ಸೇರಿ ನಿನ್ನ ಜಯಕಾರವನ್ನು ಹಾಕ್ತೀವಿ. ಜಯ ಹಿಂದ್ ಅಂತಕ್ಕಂತಹ ಘೋಷಣೆಯನ್ನು ಪ್ರತಿಧ್ವನಿಸುವ ಹಾಗೆ ಎಲ್ಲೆಲ್ಲಿ, ಸಕಲ ನಗರ ಅವರ ಗ್ರಾಮ, ಎಲ್ಲ ನಗರಗಳಲ್ಲಿ, ಎಲ್ಲ ಗ್ರಾಮಗಳಲ್ಲಿ ಈ ಜಯ ಹಿಂದ್ ಅಂತಕ್ಕಂತಹ ನಾದ ಮೊಳಗುವ ಹಾಗೆ ನಾವೆಲ್ಲರೂ ಸೇರಿ ನಿನ್ನ ಜಯಕಾರವನ್ನು ಮಾಡ್ತೀವಿ. ಹಾಗಾಗಿ ತಾಯಿ, ಹೇ ಮಾತೃಭೂಮಿ, ನಿನಗೆ ನೂರಾರು ಸಾರಿ ಪ್ರಣಾಮ, ಮಾತೃಭೂ ಶತ ಬಾರ ಪ್ರಣಾಮ ಅಂಥೇಳಿ ಇಲ್ಲಿ ಭಾರತ ಮಾತೆಗೆ ನೂರಾರು ಸಾರಿ ಪ್ರಣಾಮವನ್ನು ಈ ಕವಿತೆಯಲ್ಲಿ ಭಗವತಿ ಚರಣ ವರ್ಮ ಅವರು ಮಾಡ್ತಾ ಇದ್ದಾರೆ. ಈ ಒಂದು ಕವಿತೆಯ ಸರಳಾನುವಾದವು ಅಥವಾ ವಿಶ್ಲೇಷಣೆಯು ನಿಮಗೆ ಇಷ್ಟವಾದಲ್ಲಿ, ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಈ ಒಂದು ಚಾನಲನ್ನು, ಶಫಿ ಟಿಪ್ಸ್ ಅಂತಕ್ಕಂತಹ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತಕ್ಕಂಥ ನೋಟಿಫಿಕೇಶನ್ ಬಟನ್ ಮೇಲೂ ಕೂಡ ಒತ್ತಿ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಳನ್ನು ಪಡೆದುಕೊಳ್ಳಿ ಅಂತ ಹೇಳುತ್ತಾ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.